ಸಾಯಿ ಪ್ರಕಾಶ್ ಸರ್ ಒಂದು ಒಳ್ಳೆ ಸಿನಿಮಾ ತೆಗೆದಿದ್ದಾರೆ. ಈಗಿನ ಟ್ರೆಂಡಲ್ಲಿರೋ ಯೂತ್ಸು ಒಂದು ಜಸ್ಟ್ ಒಂದೊಂದು ಮಾರ್ಕ್ಸ್ 2 ಮಾರ್ಕ್ಸ್ಗಿಂತ ಸೂಸೈಡ್ ಮಾಡ್ಕೊತಾ ಇದ್ದಾರೆ. ಅದೆಲ್ಲ ತಡೆ ಕಟ್ಟಕ್ಕೆ ಇದೊಂದು ಒಳ್ಳೆ ಸಿನಿಮಾ ಆಗುತ್ತೆ. ಎಲ್ಲ ಯೂತ್ಸ್ ಬಂದು ನೋಡಬೇಕು, ಪ್ರೋತ್ಸಾಹಿಸಬೇಕು ಅಂತ ಅನ್ಕೊತೀನಿ. ಥ್ಯಾಂಕ್ ಯು. ಫಿಲಿಮ್ ತುಂಬ ಚೆನ್ನಾಗಿದೆ. ಅದೆಲ್ಲ ಥರ ಈಗ ಕಾಲಕ್ಕೆ ತಕ್ಕನಾಗಿ ಎಲ್ಲ ಥರ ವಿಷಯಗಳು ಇದೆ. ಬರೀ ಒಂದು ಎಲ್ಲ ಸೊಸೆದು ಇದೆ, ಈಗ ಮಕ್ಕಳದ್ದು ಇದೆ, ಆಮೇಲೆ ಗಂಡ ಹೆಂಡತಿದು ಇದೆ. ಎಲ್ಲರೂ ಅರ್ಥ ಮಾಡ್ಕೊಳ್ಳೋ ಥರ ಇದೆ. ರೈತರದ್ದು ಇದೆ. ತುಂಬಾ ಎಲ್ಲ ಒಂಥರ ಫುಲ್ ಮೀಲ್ಸ್ ಥರ ಇದೆ. ತುಂಬಾ ಚೆನ್ನಾಗಿದೆ. ಎಲ್ಲರೂ ತುಂಬ ನೋಡಿ ಒಳ್ಳೆ ಎಲ್ಲರಿಗೂ ಅರ್ಥ ಮಾಡಿಕೊಂಡು ಮುಂದೆ ಲೈಫ್ ಚೆನ್ನಾಗಿ ಮಾಡಿ ಎಲ್ಲರೂ. ಧನ್ಯವಾದಗಳು. ಮಕ್ಕಳು ಹೆಂಗೆ ನೋಡಬೇಕು, ಸಂಸಾರ ಹೆಂಗೆ ಮಾಡಬೇಕು ಅಂತ ಕತೆ ನಮ್ಗೆ ತುಂಬ ಇಷ್ಟ ಆಯಿತು. ಚೆನ್ನಾಗಿತ್ತು. ಫಿಲಮ್ ತುಂಬ ಚೆನ್ನಾಗಿ ಬಂದಿದೆ. ಸಿನಿಮಾ ತುಂಬ ಚೆನ್ನಾಗಿದೆ. ಮತ್ತು ಈ ಸಮಾಜದಲ್ಲಿ ಏನು ನಡೀತಾ ಇದೆಯೋ ಅದನ್ನು ಹಾಗೆ ತೋರಿಸಿದ್ದಾರೆ. ಬಡಸ್ತನದಲ್ಲಾಗಿರ್ಬೋದು, ವಿದ್ಯಾರ್ಥಿಗಳಿಗಾಗಿರ್ಬೋದು, ಈಗ ನಡೀತಾ ಇರುವಂಥ ಮಾನಸಿಕವಾಗಿ ಏನು ನಡೀತಾ ಇದೆಯೋ ಅದನ್ನು ತೋರಿಸಿದ್ದಾರೆ. ಈ ಸಿನಿಮಾ ನೋಡಿದ್ಮೇಲೆ ಎಲ್ಲರಿಗೂ ತುಂಬ ಹೌದು, ನಾವು ಬದುಕಬೇಕು, ನಾವೇನಾದರೂ ಸಾಧನೆ ಮಾಡಬೇಕು ಅನ್ನೋ ಒಂದು ಧೈರ್ಯನ ಇಲ್ಲಿ ತೋರಿಸಿದ್ದಾರೆ. ತುಂಬ ಚೆನ್ನಾಗಿದೆ. ಎಲ್ಲರೂ ಬಂದು ನೋಡಬೇಕು, ಎಲ್ಲರೂ ಇದಕ್ಕೆ ಪ್ರೋತ್ಸಾಹ ಕೊಡಬೇಕಂತ. ಓಂ ಸಾಯಿ ಪ್ರಕಾಶ್ ಸರ್ ಅಪ್ಪಾಜಿ ಅವರಿಗೆ ಅಭಿನಂದನೆಗಳನ್ನ ಸಲ್ಲಿಸ್ತೀನಿ. ಇಡೀ ಚಿತ್ರರಂಗದಲ್ಲಿ 105ನೇ ಸಿನಿಮಾ ಮಾಡಿರುವ ಏಕೈಕ ವ್ಯಕ್ತಿ ಅಂದರೆ ಅದು ಓಂ ಸಾಯಿ ಪ್ರಕಾಶ್ ಸರ್ ಅಪ್ಪಾಜಿ ಅವರು. ಅವರಿಗೆ ಅಭಿನಂದನೆ ಸಲ್ಲಿಸ್ತೀನಿ. ಎಲ್ಲ ಸಮಸ್ಯೆಗಳಿಗೂ ಆತ್ಮಹತ್ಯೆ ಕಾರಣ ಅಲ್ಲ ಅನ್ನೋದನ್ನ ಇದರಲ್ಲಿ ಒಂದು ಮೆಸೇಜ್ ಓರಿಯೆಂಟೆಡ್ ಮೂವಿಯನ್ನು ಕೊಟ್ಟಿದ್ದಾರೆ ಓಂ ಸಾಯಿ ಪ್ರಕಾಶ್ ಸರ್ ಅಪ್ಪಾಜಿ. ಎಲ್ಲರೂ ಕುಟುಂಬ ಸಮೇತ ಬಂದು ಸಿನಿಮಾ ನೋಡಿ ಆಶೀರ್ವಾದ. ಥ್ಯಾಂಕ್ ಯು. ಈ ನಡುವೆ ಈ ಥರ ಫಿಲಮ್ ತೆಗಿಯೋದೇ ಭಾಳ ಅಪರೂಪ ಆಗ್ಬಿಟ್ಟಿದೆ. ನಮ್ಮ ಇಡೀ ರಾಜ್ಯದಲ್ಲ, ಇಂಡಿಯಾದಲ್ಲೇ ಈ ಥರದ್ದೆಲ್ಲ ಒಳ್ಳೆ ಫ್ಯಾಮಿಲಿಗೆ ಒಂದು ಪಾಠ ಇದ್ದಂಗೆ ಈ ಥರದ್ದೆಲ್ಲ ಇರಬೇಕು. ಎಲ್ಲ ಸಂಸಾರದಲ್ಲೂ ಈ ಥರದ ಪ್ರತಿ ಸಂಸಾರದಲ್ಲೂ ಇದ್ದಿದ್ದೆ. ಇದನ್ನು ನೋಡಿಕೊಂಡು ಇದನ್ನು ನಮ್ಮ ಜೀವನದಲ್ಲೇ ಅಳವಡಿಸ್ಕೊಳ್ಳೋದು ಭಾಳ ಅಪರೂಪ. ಯಾವುದು ಒಳ್ಳೆಯದು ಕೆಟ್ಟದ್ದು ಅದು ನೋಡಿಕೊಂಡು ನಾವು ಯಾವುದೇ ಕಾರಣಕ್ಕೂ ಮಕ್ಳಿಗಾಗಲಿ ಅಪ್ಪ ಅಮ್ಮಗಾಗಲಿ ಅಥವಾ ಗಂಡ ಹೆಂಡತಿರ್ಗಾಗಲಿ ಯಾವುದೇ ಥರದ್ದು ಫೋರ್ಸ್ ಕೊಡಬಾರ್ದು. ಅವ್ರವ್ರ ಇಷ್ಟದಂತೆ ಯಾವ ಥರ ಇದೆ ಒಳ್ಳೇದೇನು ನೋಡ್ಕೊಂಡು ಮಾಡ್ಕೋಬೇಕು. ಇದು ಭಾಳ ಒಳ್ಳೆಯ ಚಿತ್ರನೇ. ಈ ಥರದ್ದು ಇನ್ನೂ ಈ ಥರ ಭಾಳ ಚಿತ್ರ ಬರಬೇಕು. ಭಾಳ ಚೆನ್ನಾಗಿದೆ. ಎಲ್ಲ ಬಂದು ನೋಡಿ. ಥ್ಯಾಂಕ್ ಯು. ಈ ನಡುವೆಯಲ್ಲಿ ಈ ಲವ್, ಕ್ರೈಮ್, ಥ್ರಿಲ್ಲರ್ ಈ ಥರದನೇ ಪಿಕ್ಚರ್ಸ್ಗೆಲ್ಲ ಮೂವೀಸ್ ಎಲ್ಲ ಬರ್ತಾ ಇದೆ. ಆದರೆ ಇದೊಂದು ಡಿಫ್ರೆಂಟ್ ಮೆಸೇಜಸ್ ತಂದಿದ್ದಾರೆ. ಇದನ್ನು ನೋಡಿದ ಮೇಲೆ ಪ್ರತಿ ಫ್ಯಾಮಿಲಿಯಲ್ಲಿ ಇದೆ ಈ ಥರ ಒಂದು ಸಂಶಯಗಳು, ಏನಾದರೂ ಒಂದು ಈ ರಿಗರ್ನೆಸ್ ಏನಾದರೂ ಒಂದು ಇದ್ದೇ ಇರುತ್ತೆ. ಇದನ್ನು ಎಲ್ಲರೂ ನೋಡಿ, ಎಲ್ಲರೂ ತಿಳ್ಕೊಬೇಕು. ಆ ಸೆಪ್ಟೆಂಬರ್ 10th ಒಂದು ದಿವಸ ಮಾತ್ರ ನಾವು ಅದನ್ನು ಮಾತಾಡಬಾರ್ದು. ಎಲ್ಲ ದಿವಸನೂ ಅದನ್ನು ಉಟ್ಕೊಂಡು ಅದನ್ನು ಉದ್ಭವ ನೋಡಿ ನಾವು ಮನಸ್ಸನ್ನು ಚೇಂಜ್ ಮಾಡ್ಕೋಬೇಕು. ನಮ್ಮ ರಿಲೇಟಿವ್ ಅವರೇ ಸುರೇಂದ್ರನಾಥ್ ಅಂತ ಅವರು ನಡೆದಿದ್ದಾರೆ, ಆ್ಯಕ್ಟ್ ಮಾಡಿದ್ದಾರೆ. ತುಂಬ ಚೆನ್ನಾಗಿತ್ತು. ತುಂಬ ಚೆನ್ನಾಗಿತ್ತು. ಐ ಲೈಕ್ ದ ಮೂವಿ. ಆಲ್ಸೋ ಐ ರೆಕಮೆಂಡ್ ಆಲ್ ದ ಪೀಪಲ್ ಟು ಕಮ್ ಅಂಡ್ ವ್ಯೂ ದಿಸ್ ಮೂವಿ. ಥ್ಯಾಂಕ್ ಯು.